ಅಯ್ಯೋ ಕಣೆ ಶ್ರುತಿ, ಅವನು ಬರಲಿ ಅಂತ ನಾನು ಕಾಯ್ತಾಯಿದ್ದೀನಿ. ಅವ್ನು ಬಂದರೆ ಹೇಳ್ಬಿಟ್ಟು ಬರೋಣ ಅಂತ. ಅವನು ಹೋಗಿ ಎಷ್ಟು ದಿವಸ ಆಯಿತು ಅಂತ ಇನ್ನೂ ಬಂದೇ ಇಲ್ಲ. ಈ ಸರಿ ಮಾತ್ರ ಬಿಡೋಕ್ಕಿಲ್ಲ ಕಣೆ, ಬಂದರೆ ಖಂಡಿತ ಬಂದೇ ಬರ್ತೀನಿ. ನೀನೇ ಬರ್ಬೋದಾಗಿತ್ತಪ್ಪ, ಇಷ್ಟೋ ತರಿ ಕಾಯವಲ್ಲ. ಇರೋ, ಯಾರೋ ಬಂದಂಗೆ ಅದೇ ಗೇಟ್ ತೆಗೆದ್ರು ನೋಡ್ತೀನಿ. ಓಹ್ ಮುರಳಿ, ಅಯ್ಯೋ ಬಂದೇನಪ್ಪ. ನಾನು ನೀನು ಬರೋ ದಾರಿನೇ ಕಾಯ್ತಿದ್ದೆ. ಇದ್ಯಾಕೋ ಈ ಸರಿ ಈ 4-5 ದಿವಸ ತಡನೇ ಆಗೋಯ್ತಲ್ಲ, ಫೋನ್ ಮಾಡೋರು ಫೋನು ಎತ್ತಲ್ಲ ಅಂತೀ? ಅಯ್ಯೋ ಅಮ್ಮ, ಅದು ನನ್ನ ಸ್ನೇಹಿತ ಟ್ರಿಪ್ ಬರ್ತಾನೆ ಅಂತ ಹೇಳಿದ್ನಲ್ಲ, ಅವ್ರ ಅಪ್ಪಂಗೆ ಹುಷಾರಿಲ್ಲ. ಆಮೇಲೆ ಊರಿಗೆ ವಾಪಸ್ ಬಂದು ತಿರ್ಗಿ ವಾಪಸ್ ಹೋಗಿ ತಡ ಆಗೋಯ್ತು. ನೀನು ಫೋನ್ ಮಾಡಿದಾಗ ಏನಾದ್ರು ಕೆಲಸ ಮಾಡ್ತಿದ್ದೆ, ಅದಕ್ಕೆ ಎತ್ತಕ್ಕಾಗಲಿಲ್ಲ. ನನ್ನನ್ನು ಯಾಕೆ ಕಾಯ್ತಾಯಿದ್ದೆ? ಏನು ಬೇಕಾಗಿತ್ತು? ಅಯ್ಯೋಯಪ್ಪ, ಏನು ಬೇಕಾಗಿರಲಿಲ್ಲ ಕಣೋ. ನಾನು ಇಷ್ಟು ದಿವಸ ಆಯಿತು ಬರಲಿಲ್ವಲ್ಲ, ಫೋನ್ ಮಾಡೋರು ತೆಗಿಲ್ವಲ್ಲ ಅಂತ ಭಯ ಆಯ್ತಿತ್ತು. ಅದು ಅಲ್ಲದೆ ಶ್ರುತಿ ಫೋನ್ ಮಾಡಿ ಬಾ ಊರಲ್ಲಿ 1-2 ದಿವಸ ಇದ್ದೋಗು ಅಂತಾಳೆ. ನಾನು ನಿನ್ಗೆ ಹೇಳ್ಬಿಟ್ಟು ಹೋಗೋಣ ಅಂದರೆ ನೀನು ಬರಲಿ ಅಂತ ನೀನು ದಾರಿನೇ ಕಾಯ್ತಿದ್ದೆ. ಅದಕ್ಕೆ ನನ್ನನ್ನು ಯಾಕೆ ಕಾಯ್ತಿದ್ದೆ? ಬೀಗನ ಪಕ್ಕದ ಮನೆಯವ್ರು ಕೈ ಕೊಟ್ಬಿಟ್ಟು ನೀನು ಹೋಗೋದಲ್ವೇ? ಒಳ್ಳೆ ಮಾತು ಹೇಳ್ದೆ ಕಣ್ಲ ಮಗ. ಅಲ್ಲ, ನೀನು ಹೋಗಿ ವಾರ 15 ದಿವಸ ಆದರೂ ಮನೆಗೆ ಬರ್ದಿದ್ದಾಗ ಹೇಳ್ದಿರೋ ಕೇಳ್ದಿರೋ ನಾನು ಹೊಂಟ್ಬಿಟ್ರೆ ಆಮೇಲೆ ನೀನು ತಿರ್ಗಾ ಟ್ರಿಪ್ ಅಂತ ಹೋದರೆ ಇನ್ನು 15 ದಿವಸ ಆಗೋಯ್ತದೆ. ಅವಾಗ ಹೆಂಗ್ಲ ಮಾಡೋದು? ಅದಕ್ಕೆ ನಾನು ನಿನ್ನ ದಾರಿನೇ ಕಾಯ್ಕೊಂಡು ಈಗ ಅದೇ ಶ್ರುತಿ ಫೋನ್ ಮಾಡಿ ಇಕ್ಕಿದ್ಲು. ಹೇಳ್ದೆ ಹಿಂಗೆ ಹೋಗಿ ಇನ್ನೂ ಬಂದಿಲ್ಲ, ಬಂದ್ಮೇಲೆ ಕೇಳ್ಬಿಟ್ಟು ಬರ್ತೀನಿ ಅಂತವ. ಅಂತ ಅರ್ಜೆಂಟೇನು ಈಗ ಅವ್ರ ಊರಲ್ಲಿ ನಾ ಹಬ್ಬನ ಏನು ಯಾಕೆ ಹೋಗ್ಬೇಕಾಗಿತ್ತು? ಮಗ ಅದು ಏನಿಲ್ಲ ಕಣ್ಲ, ಯಾವುದೋ ಒಂದು ಹೆಣ್ಣದಂತೆ, ಅದಕ್ಕೆ ನೋಡ್ಕೊಂಡು ಹೋಗು ಬಾ ಅಂತ ಕರಿತಾವಳೆ. ಅದಕ್ಕೆ ನಾನು ಹೋಗಿ ನೋಡ್ಕೊಬಂದರೆ ಆಮೇಲೆ ನಿನ್ನ ಕರ್ಕೊಂಡೋಗಿ ತೋರ್ಸೋಣ ಅಂತವ. ಮಂತನ ಚೆನ್ನಾಗದಂತೆ. ಅಯ್ಯ ಅಮ್ಮ, ನೀನು ಬಂದಿದ ತಕ್ಷಣ ತಲೆ ತಿನ್ನೋಕೆ ಶುರು ಮಾಡ್ದಲ್ಲ. ನನಗೀಗ ಯಾವುದು ಬೇಡ, ಏನು ಬೇಡ, ನೀನು ಸುಮ್ಮನೆ ಇದ್ರೆ ಸರಿ ಕದೆ. ಹಂಗೆ ಹೋಗ್ಬೇಕು ಅಂದಿದ್ರೆ ನೀನು ಹೋಗ್ಲೇ ಬೇಡ, ಸುಮ್ಕೆ ಇರು. ಅಲ್ಲ ಕಣೋ, ಯಾವಾಗ ಏನು ಕೇಳೋರು ಹಿಂಗೆ ಅಂತಿಲ್ಲ. 30 ವರ್ಷ ಆಯ್ತು ಅಂತ ಜನ ಎಲ್ಲ ಆಡ್ಕೋತವ್ರೆ. ವಯಸ್ಸಾಗಿದ್ದು ನನಗೆ, ಅವ್ರಿಗಲ್ಲ. ಅವ್ರಿಗೆ ಯಾಕೆ ಕಡ್ಕೋತಾರೆ? ಅವ್ರು ಆಡ್ಕೊಂಡು ಹಂಗೆ ಇದ್ಕೊಳ್ಳಿ. ನೀನು ತಲೆ ಕೆಸ್ಕೊಬೇಡ, ನೀನು ಯಾರ ಮತ್ಕು ಕಿವಿನೂ ಕೊಡಬೇಡ, ನೀನು ಪಡ ನೀನು ಮನೇಲಿರು. ಹಂಗಲ್ಲ ಕಣ್ಮಗ, ಈಗ ನೋಡಿ ನೀನು ಒಬ್ಬನೇ ಹಿಂಗೆ ಸುತ್ತಕೋಯ್ತೀನಿ. ನಾನು ಒಬ್ಬಳೇ ಎಷ್ಟು ದಿವಸ ಅಂತ ಇರಲಿಲ್ಲ. ಒಂದು ಆಸ್ರೆ ಬೇಸ್ರಕ್ಕೆಗಾರು ಒಂದು ಬೇಡ ಬೇಡ ಅಲ್ಲ ಕಡ್ಲ. ಇನ್ನೊಂದು ಲೇಟರೇ ಈಗ ಎಣ್ಣೆ ಸಿಗೋಕ್ಕಿಲ್ಲ. ಆಮೇಲೆ ಎಲ್ಲ ಮಾಡೋದು ಊರ ಕಡೆಯಿಂದ ನೋಡ್ಕೊಬಂದೆ, ಒಂದೂ ಸರಿ ಹೋಗಲಿಲ್ಲ. ಈಗ ಯಾವುದೋ ಅದಂತೆ, ಅವಳು ನೋಡಿರೋ ಹುಡುಗಿಂತೆ, ಅದಕ್ಕೆ ಬಾ ಅಂತ ಅವಳು ಹೋಗ್ಬಿಟ್ಟು ಬರ್ತೀನಿ ಕಣೋ. ಅಯ್ಯೋ ಅಮ್ಮ, ನೀನು ಬಂದಟ್ಕೆ ನನ್ನ ತಲೆ ತಿಂತಿದ್ಯಾ. ನನಗೆ ಈಗೇನು ಬೇಡ, ನೀನು ನನ್ನ ತಲೆ ತಿನ್ನೋಕ್ಕೂ ಬರಬೇಡ, ನೀನೆಲ್ಲೂ ಹೋಗ್ಬೇಡ, ಸುಮ್ಕೆ ಮನೇಲಿರು. ನನಗೆ ಆಚೆ ಊಟ ತಿಂದು ಸಾಕಾಗೋದೆ. ನಾನು ಸ್ನಾನ ಮಾಡಿ ಮನೆಗಿರ್ತೀನಿ, ಬಿಸಿ ಬಿಸಿ ಅಡುಗೆ ಮಾಡಿಕೊ. ನಾನು ಇವತ್ತೆಲ್ಲೂ ಹೋಗಲ್ಲ, ಮನೇಲಿರ್ತೀನಿ. ಸರಿ ಕಣಪ್ಪ, ಆಯಿತು. ಇದ್ಯಾಕೆ ಊರಿಗೆ ಹೋಗೋವಾಗ ಅಷ್ಟು ಚೆನ್ನಾಗಿದ್ದ? ಯಾವ್ದಾರ ನೋಡ್ತೀನಿ ಅಂದರೆ ಹ್ಞೂ ಆಯಿತು, ನೀನು ಇಷ್ಟ ಬಂದಂಗೆ ಮಾಡ್ಕೊ ಅಂದ. ಊರಿಂದ ಬಂದೆಟ್ಕೆ ಹಿಂಗೆ ಯಾವುದು ಬೇಡ ಎತ್ತು ಬೇಡ ಅಂತನಲ್ಲ. ಯಾಕೊಂಥರ ಮಕ್ಕನೂ ಬಾಡ್ದಂಗದೆ. ಏನಾಯಿತು? ಏನಾನ ಕೇಳೋರು ರೇಗ ಆಡ್ತಾವನೆ. ನೋಡೋಣ, ಇವತ್ತು ಮನೇಲೇ ಇರ್ತೀನಿ ಇಂದವನೇ, ಆಮೇಲೆ ಸುಧಾರಿಸ್ಕೊಂಡ್ಮೇಲೆ ಕೇಳಿದ್ರಾಯ್ತು. ಆದರೂ ಯಾಳಾದ ಹುಡುಗಂಗೆ ನನ್ನ ಸಂಕಟ ಅರ್ಥ ಆಯ್ತಿಲ್ಲ. ಹೆಣ್ಮಕ್ಳೇ ಸಿಗೋಕ್ಕಿಲ್ಲ. ಈಗ ಸಿಕ್ಕಿದ್ದನ್ನು ಹೆಂಗೋ ನೋಡಿ ಮಾಡ್ಕೊಳ್ಳೋಣ ಅಂದರೆ ಇವನು ಬೇರೆ ಬೇಡ ಅಂತಾನೆ. ಈಗ ಶ್ರುತಿಗೆ ಅಷ್ಟು ಮಟ್ಟಿಗೆ ಹೇಳ್ಬಿಟ್ಟಿದ್ದೀನಿ. ಈಗ ಅವಳು ಪಾಪ ಹೆಣ್ಣಿನ ಮನೆಯವ್ರಿಗೆ ಹೇಳ್ಬಿಟ್ಟವಳೆ. ಈಗ ಹೆಂಗೆ ನಾನು ಹೋಗ್ದಿರ ಇದ್ರೆ ಮರ್ಯಾದೆ ಹೋಗೋಕ್ಕಿಲ್ವೇ? ಹುಡುಗ ನನ್ನ ಮಧ್ಯದಲ್ಲಿ ಸಿಗಾಕ್ಸ್ತಾನಲ್ಲ. ನೋಡೋಣ, ಸಾಯಂಕಾಲ ಗಂಟೆ ಅವನ್ನ ಸುಧಾರಿಸಿ ಆಮೇಲೆ ಒಪ್ಪಿಸಿ ಹೋಗ್ಬಿಟ್ಟು ಬಂದೇ ಬಿಡೋಣ. ಈ ಸಂಬಂಧ ಮಾತ್ರ ಬಿಡೋಕ್ಕಿಲ್ಲ. ನನ್ನ ಮಗ ತಪ್ಪಿಲಾಗೋಡಿದೆ. ಅಪ್ಪನಂಗೆ ಸಿಟ್ಟಿನಾಗಿದ್ದಾಗ ಈಗ ಆಡ್ತಾನೆ. ಸುಧಾರಿಸ್ಕೊಡ್ಲಿ. ಈಗ ಅವ್ನಿಗೆ ಬಿಸಿ ಬಿಸಿಯಾಗಿ ಅವ್ನಿಗೆ ಇಷ್ಟವಾದ ತಿಳಿಸಾರು ಮಾಡಿಬಿಡ್ತೀನಿ. ಆಮೇಲೆ ಒಂಚೂರು ಮಾತಾಡೋಕ್ಕೆ ಸೇರುತ್ತದೆ. ಹಿಂಗೇನಾರು ಆಗಿರ್ಬೋದಾ? ಯಾವ್ದಾರ ಹುಡುಗಿಗಳಿಗಿನ್ನ ಟ್ರಿಪ್ನಾಗ ಹೋದಾಗ ಏನಾರು ಮೆಚ್ಕಿಚ್ಕೊಂಡವನ? ಅದನ್ನ ಹೇಳೋಕ್ಕಾಗ್ದಿರ ಹಿಂಗೇನಾರ ಸಂಕಟ ಪಡ್ತವನ? ಕೇಳಬಿಡ್ಲಾಗಂತ ಬಾಯ್ಬಿಟ್ಟು ಹೊಸಿ ಹೊತ್ತಾಗಲಿ, ಕಾಪಿ ಗಿಪಿ ತೊಗೊಂಡು ರೂಮ್ಗೆ ಹೋಗ್ಬಿಟ್ಟು ಕೇಳ್ತೀನಿ. ಅವಾಗ ಹಂಗೇನಾರ ಇದ್ರೆ ಬಾಯ್ಬಿಡ್ತಾನೆ. ಆಮೇಲೆ ಮುಂದುವರೆದ್ರಾಯ್ತು. ಮುರಳಿ ಇದ್ಯಾಕೋ ಹಿಂಗಿದ್ದೆ? ಕಾಫಿ ಟೀ ಏನೋ ತಂದ್ಕೊಳ್ಳೇನೋ? ನನಗೇನು ಬೇಡ ಕಣಮ್ಮ, ಬೇಕಾಗಿದ್ರೆ ಅಲ್ಲೇ ಹೇಳ್ತಿರ್ಲಿಲ್ವಾ? ನೀನ್ಯಾಕೆ ಬಂದೆ? ನಾನು ಇವತ್ತು ಮಲ್ಕೋತೀನಿ, ಹೋಗು. ಮುರಳಿ, ಯಾಕೋ ಏನಾಯಿತು? ಒಂಥರ ಇದೆಯಲ್ಲ ಬಂದಾಗಿಂದ. ಹೋಗುವಾಗ ಚೆನ್ನಾಗಿದ್ದೆ. ಏನಾರು ತೊಂದರೆ ಆಯ್ತಾ ಅಲ್ಲಿ? ಏನಿಲ್ಲ, ಹೋಗಮ್ಮ ಸುಮ್ಮನೆ. ಅಲ್ಲ ಕಣೋ, ನನ್ನ ಹತ್ರ ಹೇಳ್ಕೊಳ್ದಿರ ಇನ್ಯಾರು ಹೇಳ್ಕೊತೀಯೋ? ನನಗೂ ನೀನು ಹಿಂಗಿದ್ರೆ ಹೆಂಗೆ ಅನಿಸ್ತದೆ ಹೇಳಪ್ಪ? ಏನಿಲ್ಲ ಕಣಮ್ಮ, ಯಾಕೋ ಹಿಂಗೆ ಬೇಜಾರು. ಮುರಳಿ ಯಾಕಪ್ಪ, ಏನಾಯಿತು? ನನ್ನ ಹತ್ರ ಮಾತಾಡು. ಏನಾರ ದುಡ್ಡಿನ ಸಮಸ್ಯೆನಾ? ಇಲ್ಲ ಹೋಗಿತ್ತವೇನಾರು ತೊಂದರೆ ಐತೆ? ಏನಾಯಿತು? ಛೇ ಅಂಥದ್ದೇನಿಲ್ಲ ಕಣಮ್ಮ, ಏನಾಗಿಲ್ಲ, ಹಂಗೆಲ್ಲ ಏನಿಲ್ಲ. ಅಂಥ ತೊಂದರೆ ಏನೂ ಇಲ್ಲ ಅಂದರೆ ನನ್ನ ಮಗನಿಗೆ ಯಾವ್ದಾರ ಹುಡುಗಿ ಇಷ್ಟ ಆಗೋಳೇನು? ಇಲ್ಲ ಬಿಡಮ್ಮ. ಕಳ್ಳ, ಏನೋ ಹೇಳ್ತಾ ಇದ್ದೀ? ಇಲ್ಲ ಅನ್ನೋದ್ರೊಳಗೆ ಅದೇ ನನಗೆ ಏನು ಹೇಳೋ? ಅಮ್ಮ, ನನಗೆ
ನನ್ನ ಸ್ನೇಹಿತ ಸತೀಶ ಗೊತ್ತಲ್ವ ನಿಂಗೆ, ಅವನು ನಿಂತೀನಿ ಈ ಸರಿ ಟ್ರಿಪ್ಪಿಗೆ ಬಂದಿದ್ದು ನನ್ನ ಜೊತೆಲಿ. ಅವ್ರ ಅತ್ತೆ ಮಗಳು ಒಂದು ಹುಡುಗಿ ಅದೇ, ನಾನು ಅವಳನ್ನ ನೋಡೇ ಇರಲಿಲ್ಲ. ಈ ಸರಿ ಅವ್ರ ಅಪ್ಪಂಗೂ ಸರಿಲ್ಲ ಅಂತ ಅವ್ರ ಮನೆಗೆ ಹೋದವಲ್ಲ, ಆವಾಗ ಆ ಹುಡುಗಿನ ನೋಡಿದೆ. ಆ ಹುಡುಗಿ ಇಷ್ಟ ಆದ್ಲು ಕಣವ ನನಗೆ. ಅಯ್ಯೋ ನನ್ನ ಮಗನೇ, ಇದನ್ನ ಹೇಳಕ್ಕೆ ಇಷ್ಟ ನಾಚ್ಕೋತಿದ್ಯಾ? ನಿನ್ಗೆ ಹುಡುಗಿ ಇಷ್ಟ ಆದ್ಲೆ? ಅಯ್ಯೋ ಫಸ್ಟೇ ಹೇಳಕ್ಕಿಲ್ವೇ? ಸರಿ ನಡಿ, ನಾಳೆಗೆ ಅವ್ರ ಮನೆಗೆ ಹೋಗಿ ಏನು ಕೇಳ್ಕೊಬಂದ್ಬಿಡೋಣ. ಹುಡುಗಿ ಹೆಂಗಿದ್ರು ಸರಿ, ಏನು ಮಾಡ್ಕೊಂಡಿದ್ರು ಸರಿ, ನಿನ್ಗೆ ಇಷ್ಟ ಆದ್ಲು ಅಂದರೆ ನನಗೆ ಅವಳೇ ಸೊಸೆ. ಹಾಂ ಅಮ್ಮ, ಅದಷ್ಟು ಸುಲಭ ಅಲ್ಲ, ನೀನು ಆಸೆ ಇಕ್ಕೋಬೇಡ. ಅದೇ ಕೊಂಕಂತ್ಯ, ನಿನಗೇನೋ ಕಡಿಮೆ. ಈಗ ಹುಡುಗಿ ನಿಂಗೆ ಇಷ್ಟ ಆಗೋಳ್ತಾನೆ, ಏನು ಅವಳು ನಿನ್ಗಿಂತ ಜಾಸ್ತಿ ಓದೋಳ, ಇಲ್ಲ ನಿಂಗಿಂತ ಚೆನ್ನಾಗೋಳ, ಇಲ್ಲ ನಮಗಿಂತ ಅನುಕೂಲವಾಗೋರ? ಯಾಕೆ ನೀನೇನು ಕಮ್ಮಿ ಆಗಿದೆ ಅಂತ ನಿನಗೆ ಕೊಡಲ್ಲ? ಅದು ಅಲ್ಲದೆ ನಿನ್ನ ಸ್ನೇಹಿತ ತಾನೇ ಸತೀಶ, ಅವನೇ ಎಲ್ಲ ಕೊಡಿಸ್ತಾನೆ ತಗೋ. ಅದಕ್ಕೆ ಬೇಡ ಹಂಗೆ ಹಿಂಗೆ ಅಂತಿದ್ಯಾ? ಅದ್ಯಾವುದೂ ಅಲ್ಲ ಅಮ್ಮ. ಆ ಹುಡುಗಿ ಚಂದ, ಓದು, ಅವ್ರ ಹತ್ರ ಇರೋ ದುಡ್ಡು, ಅದ್ಯಾವುದು ನನಗೂ ಮುಖ್ಯ ಅಲ್ಲ, ಅವ್ರಿಗೂ ಮುಖ್ಯ ಅಲ್ಲ. ಆದರೆ ಅಲ್ಲಿರೋ ಸಮಸ್ಯೆ ಬೇರೆ ಅದೇ. ಅಯ್ಯ ಮಗನೇ, ಇನ್ನೆಂಥ ಸಮಸ್ಯೆ ಇದ್ದತ್ತು ಬೆಳ್ದೇಣ್ಣು ಮನೆಯಲ್ಲಿ. ಈಗ ನಾನೇ ಸತೀಶಂತ ಮಾತಾಡ್ತೀನಿ, ಫೋನ್ ಮಾಡಿಕೊಡು. ನಾನು ಮಾತಾಡಿದ್ರೆ ನಿಲ್ಲ ಅನ್ನೋಕ್ಕಿಲ್ಲ. ಆಮೇಲೆ ಅವನೇ ಅವ್ರ ಹತ್ರ ಮಾತಾಡಿ ಹೆಣ್ಣು ಕೊಡಿಸ್ತಾನೆ. ಅಮ್ಮ ನೀನು ಸುಮ್ಮನೆ ಇರಮ್ಮ. ಅದು ನೋಡ್ಮುಳ್ಳಿ, ಅದು ಇಲ್ಲ ಇದು ಇಲ್ಲ. ನೀನು ಇವಾಗ ಸತೀಶನ್ ಫೋನ್ ಮಾಡಿಕೊಡು, ಇಲ್ಲ ನಾಳೆ ಬೆಳಿಗ್ಗೆ ನಾನು ಅವ್ರ ಊರಿಗೆ ಅಡ್ರೆಸ್ ಹುಡ್ಕೊಂಡು ಹೊರಟ್ಬಿಡ್ತೀನಿ. ನೀನು ಒಪ್ಪಿದ್ಯಾ ಅಂದಮೇಲೆ ನಾನಿನ್ನು ತಡ ಮಾಡೋಕ್ಕಿಲ್ಲ. ಹೆಂಗನ ಮಾಡಿ ನಾನು ಅವ್ರ ಅಪ್ಪ ಅಮ್ಮಂಗೆ ಒಪ್ಪಿಸಿ ಈ ಮದುವೆ ಮಾಡೇ ಮಾಡೋಳು. ಅಮ್ಮ ಅದಷ್ಟು ಸುಲಭ ಆಗಿರೆ ನಾನೇ ನನ್ನ ಫ್ರೆಂಡ್ ಹತ್ರ ಮಾತಾಡಿ ಇಷ್ಟೊತ್ತಿಗೆ ನಿನ್ನ ಹತ್ರಕ್ಕೆ ವಿಷಯ ತತ್ತಿದೆ. ಆ ಹುಡುಗಿಗೆ ಈಗಾಗಲೇ ಮದುವೆ ಸೆಟ್ ಆಗದೆ. ಹಾಂ ಏನಂದೆ? ಆ ಹುಡುಗಿ ಮದುವೆ ಸೆಟ್ ಆಗದ? ನೀನು ಮದುವೆ ಸೆಟ್ಟಾಗಿರೋ ಹುಡುಗಿನ ಇಷ್ಟಪಟ್ಟ ಮುರಳಿ? ಅಮ್ಮ ನೀನೇ ನಮ್ಮ ಹಿಂಗೆ ಮಾತಾಡ್ತಿ. ನನಗೆ ಅವಳು ಮದುವೆ ಸೆಟ್ ಆಗದೆ ಅಂತ ಗೊತ್ತಿರಲಿಲ್ಲ. ಅವ್ರ ಮನೇಲಿ 3 ದಿವಸ ಇದ್ದು. ನಾನು ಅವಳನ್ನ ನೋಡಿದ ತಕ್ಷಣ ಇಷ್ಟಪಟ್ಟೆ. ಆಮೇಲೆ ಗೊತ್ತಾಯಿತು ಅವಳು ಮದುವೆ ಸೆಟ್ ಆಗದೆ ಅಂತ. ಅಮ್ಮ ಸತ್ವಾಗ್ಲು ಅವಳು ಮದುವೆ ಸೆಟ್ ಆಗದೆ ಅಂದಮೇಲೆ ನಾನು ಅವಳ ಹತ್ರ ಮಾತಾಡೋಕ್ಕೂ ಇಷ್ಟಪಡಲಿಲ್ಲ. ಅಯ್ಯೋ ದೇವ್ರೇ, ನನ್ನ ಮಗನ ಮದುವೆ ಸೆಟ್ ಆಯ್ತಲ್ಲಪ್ಪ ಅಂತ ಕಣ್ಕಂಡು ದೇವ್ರಿಗೆಲ್ಲ ಕೈ ಮುಗ್ದೆ. ಅಪರೂಪಕ್ಕೊಂದು ಹುಡುಗಿನ ಒಪ್ಪಿದ್ದ, ಅದು ಹಿಂಗಾಗೋಗ್ಬೇಕೆ? ಈಗೇನು ಮಾಡಲಿ ನಾನು? ಓ ಸರಿ, ಹಂಗಾರೆ ಈಗ ಆ ಹುಡುಗಿ ಮದುವೆ ಯಾವಾಗ? ಅಲ್ಲೇ ಮಾತುಕತೆ ಎಲ್ಲ ಆಗೋಗದಾ? ಇಲ್ಲ, ಹುಡುಗನ್ಗೆ ಯಾರೂ ಇಲ್ವಂತೆ. ಇವ್ರ ಮನೆ ಹಳ್ಳಿನಾಗ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡು ನೋಡ್ಕೊಂಡವ್ರಂತೆ. ಈಗ ಸತೀಶ ಟ್ರಿಪ್ ಮುಗಿಸ್ಕೊ ಬರಲಿ ಅಂತ ಕಾಯ್ತಾಯಿದ್ರು. ಈಗ ಒಂದು ಮುಗಿಸ್ಕೊಂಡು ಮನೆಗೆ ಹೋದ್ನಲ್ಲ, ಈಗ ಮಾತುಕತೆ ಮಾಡಿ ಮದುವೆ ದಿವಸ ಹಾಕ್ಸಿ ವಿಳ್ಳೆಶಾಸ್ತ್ರನೂ ಒಟ್ಟಿಗೆ ಮಾಡ್ತಾರಂತೆ. ಅದಕ್ಕೆ ಅವರಪ್ಪ ನನ್ನನ್ನು ಒಂದು 3 ದಿವಸ ಮುಂಚಾಗ ಬಾರಪ್ಪ ಇಲ್ಲಿ ಅಂತ ಹೇಳಿದ್ರು. ಹಂಗಂದ್ರೆ ಅಲ್ಲ, ಅಷ್ಟು ಅನುಕೂಲವಾಗಿರೋರು ಹಂಗೆ ಯಾರೂ ಇಲ್ಲದೆ ಹುಡುಗಂಗೆ ಯಾಕೆ ಕೊಡ್ತಾರೆ? ಏನೋ ಅವರಪ್ಪನಿಗೆ ಮಗಳನ್ನ ಆಚೆ ಕಳ್ಸೋಕೆ ಇಷ್ಟ ಇಲ್ವಂತೆ, ಅದಕ್ಕೆ ಮನೆ ಹಳ್ಳಿನಾಗ ಮಾಡ್ಕೋತವ್ರೆ. ಹಂಗ ಹೋಲಿ ಬಿಡು. ಅಲ್ಲ ಕಣ ಮುರಳಿ, ಈಗ ಹುಡುಗಿ ನಿನಗೆ ಆಗಲ್ಲ ಅಂತ ಗೊತ್ತಾಯ್ತಾನೆ. ಈಗ ಹುಡುಗಿ ಆಸೆ ಬಿಟ್ಬಿಡ್ಬೇಕು. ಈಗ ನಾನು ತೋರಿಸ್ತಾ ಇರೋ ಹುಡುಗಿನಾರ ನೋಡಿ ಮಾಡ್ಕೋಬೇಕು. ನೀನು ಅದನ್ನು ಬಿಟ್ಟು ಮದುವೆ ಆಗೋ ಹುಡುಗಿ ನೆನಪಲ್ಲೇ ಕೊರಿಕೊಂಡು ಈಗ ನಾನು ತೋರಿಸೋ ಹುಡುಗಿನೂ ಬೇಡ ಅಂದರೆ ಆ ಹುಡುಗಿಯೇನೋ ಮದುವೆ ಮಾಡ್ಕೊಂಡು ಹೋಯ್ತಾಳೆ. ನಿನ್ನ ಪಾಡು ಹೇಳೋ. ಇವೆಲ್ಲ ಯಾಕೋ ಸುಮ್ಕೆ ಮನ್ಸಿಗೆ ಹಚ್ಕೊಂಡು ಸುಮ್ಮನೆ ನೆಮ್ಮದಿ ಹಾಳು ಮಾಡ್ಕೊತೀಯಾ? ಯಾಕೋ ನನಗೆ ಮನ್ಸರಿ ಇಲ್ಲ. 1-2 ದಿವಸ ಬಿಡು ಸರೋಚಿನ್, ಹೋಗು ನೀನು. ನನ್ನ ಮಗ ಯಾವತ್ತೂ ಯಾವುದಕ್ಕೂ ಇಷ್ಟೊಂದು ಬೇಜಾರು ಮಾಡ್ಕೊಂಡವನಲ್ಲ. ಆ ಹುಡುಗಿನ ಇಷ್ಟೊಂದು ಹಚ್ಕೊಂಡವನೇ ಅಂದರೆ ಏನು ಕತೆ? ಈಗ ನಾನೇನು ಮಾಡಲಿ? ಯಾವುದಕ್ಕೂ ಸತೀಶಂತ ಒಂದ್ಸಲ ಮಾತಾಡಲ. ಏನಾರ ವಿಷಯ ಗೊತ್ತಾಗೋದ್ರೆ ಆಮೇಲೆ ಇವನು ಕೋಪ ಮಾಡ್ಕೊಬಿಟ್ರೆ, ಅದು ಅಲ್ಲದೆಯ ಈ ವಿಷಯ ಹೆಂಗೆ ತಾನೇ ಕೇಳಲಿ? ಹಿಂಗೆ ಮದುವೆ ಸೆಟ್ಟಾಗಿರೋ ಹುಡುಗಿ ನನ್ನ ಮಗ ಇಷ್ಟಪಟ್ಟವನೇ ಮಾಡಿಕೊಡಿ ಅಂತ ಸತೀಶ ತಾನೇ ಏನು ಅನ್ಕೋತಾನೆ? ದೇವರೇ ನೀನೇ ದಾರಿ ತೋರಿಸ್ಬೇಕು. ರೀ ರೀ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಓ ಬಂದರೆ ನಾನು ಹೊಸ ಕೆಲಸ ಅದೇ ಆಚೆಗೆ ಹೋಗ್ಬಿಟ್ಟು ಬರ್ತೀನಿ. ನೀವು ಊಟ ಮಾಡಿ ಮರಿಕೊ ಹೋಗಿ. ಇಷ್ಟೊತ್ತಲ್ಲಿ ಎಂಥದ್ದು ಕೆಲಸ? ಎಲ್ಲೂ ಹೋಗ್ಬೇಡ್ರಿ, ಸುಮ್ಕೆ ಮನೇಲಿರಿ. ಹೇಳಿದ್ನಲ್ಲ ಬಂದ್ಬಿಡ್ತೀನಿ ಹೊಸಿ ಹೊತ್ತು. ಕೆಲಸ ಅದೇ ಹೋಗ್ಬಿಟ್ಟು ಬರ್ತೀನಿ, ನೀವು ಹೋಗಿ ಮನೆಗೆ ಹೋಗಿ. ಈಗ ಗಲಾಟೆ ಮಾಡಬೇಡ, ಎಲ್ಲ ಮಲಗಿರ್ತಾರೆ, ಹೋಗಿ ಸುಮ್ಕೆ. ಅದನ್ನೇ ನಾನು ಕೇಳ್ತಿರೋದು, ಎಲ್ಲ ಮಲಗಿರ್ತಾರೆ. ಈಗ ಎಂತ ನಿಮ್ಮ ಕೆಲಸ? ಯಾತಕ್ಕೆ ಆಚೆ ಹೋಗ್ತೀರಿ? ಸುಮ್ಕಿರಿ ಮನೇಲಿ ಅಂತ. ಶಶಿ ಆಟ ಮಾಡ್ತಿದ್ದಿ, ನನಗೇನೋ ಕೆಲಸ ಅದೇ ಅಂತ ಹೇಳಿದ್ನಲ್ಲ, ಏನು ಅಂತ ಹೇಳ್ರಿ. ನೋಡು ಹೇಳಿದ್ದನ್ನು ಕೇಳಬೇಕು, ಸುಮ್ಕೆ ತಲೆ ತಿನ್ಬಾರ್ದು. ನನಗೇನೋ ಕೆಲಸ ಅದೇ ಎಲ್ಲ ಹೇಳ್ಬಿಟ್ಟು ಹೋಗೋಕ್ಕಾಗತ್ತೆ?
ಈಗ ಮನೆಗೆ ಹೋಗು. ಬೆಳಗಿನ ಸಂಧ್ಯಾವರೆಗೂ ಕೆಲಸ ಮಾಡಿರಿ, ರಾತ್ರಿ ಹೊತ್ತು ಎಂಥ ಕೆಲಸ? ಮಾವ ಇನ್ನೂ ಸುಮ್ಕೆ ಮನಗಿರುವಾಗ ನಿಮ್ದೇನು? ನಡೀರಿ ಸುಮ್ಕೆ. ನೀನು ನಾನು ತಲೆ ತಿನ್ಬೇಡ, ನಾನು ಹೋಗ್ಬಿಟ್ಟು ಬರ್ತೀನಿ, ಹೋಗಿ ಸುಮ್ಕೆ. ಈಗ ಹೇಳ್ತಾನೆ ಇದ್ದೀನಿ, ಹಂಗೆ ಹೋಯ್ತಿದ್ದೀರಲ್ಲ, ಇಷ್ಟೊತ್ತಲ್ಲೆಲ್ಲ ಆಚೆಗೆ ಹೋಗೋದು ಎಂಥ ಕೆಲಸ? ಬೆಳಿಗ್ಗೆ ಹೋಗಿ ಮಾಡೋರು ಆಗಿಲ್ವೇ? ನೋಡು ಶಶಿ, ಬೆಳಿಗ್ಗೆ ಹೋಗಿ ಮಾಡೋಂಗಿದ್ರೆ ಬೆಳಿಗ್ಗೆನೇ ಹೋಯ್ತಿದ್ದೆ. ಈಗ ಅರ್ಜೆಂಟ್ ಅದೇ, ನೀನು ಹೋಗು ಸುಮ್ಕೆ. ಗಲಾಟೆ ಮಾಡಿ ಮನೆಯವ್ರನ್ನ ಎಬ್ಬರಿಸ್ಬೇಡ. ನಾನು ಹೋಗೋದು ಮಾವ ಹಿಂಗೆ ಗೊತ್ತಾಗಬಾರ್ದು. ಹಾಂ, ಮಾವ ಹಿಂಗೆ ಗೊತ್ತಾಗ್ದಂಗೆ ನೀವು ಒಬ್ಬರೇ ಹೋಗ್ಬೇಕೆ? ಅಂಥದ್ದೇನು ಏನು ಬೇಕಾಗಿಲ್ಲ. ಈಗ ಅದೇನು ಅಂತ ಹೇಳ್ಬಿಟ್ಟು ಹೋಗ್ರಿ, ಇಲ್ಲಾಂದ್ರೆ ಹೋಗಿ ಕೂಡ್ದಷ್ಟೇ. ಶಶಿ, ಹಠ ಮಾಡ್ತಿದ್ದಿ, ಸುಮ್ಕೆ ಹೋಗ್ಬಿಡು. ನೀವು ನನ್ನ ಬಾಯಿ ಮುಚ್ಚಿಸ್ಬಿಟ್ಟು ಇಷ್ಟೊತ್ತಲ್ಲಿ ಏನು ಕಿಶೋರನ್ ಥರ ಕೆಲ್ಸಗಳಿಗೆ ಹೋಗ್ತಾ ಇದ್ದೀರಾ? ಶಶಿ, ಹೆಂಗೆಂಗೋ ಮಾತಾಡ್ತಿದ್ಯಾ, ಸುಮ್ಕಿದ್ಬಿಡು. ಏನಾಗೋದು ನಿನ್ಗೆ ಇವತ್ತು? ಸುಮ್ಕೋಗಿ ಮನೆಗೆ ಹೋಗಿ. ಏನು ಅಂತ ಹೇಳೋ ಗಂಟ ನಾನು ನಿಮ್ಮನ್ನು ಹೋಗಿ ಬಿಡೋಕ್ಕಿಲ್ಲ. ನೋಡು, ಕೈ ಬಿಡು, ಹೋಗೋ ಕೆಲಸ ಕಡ್ಡ ಹಾಕ್ಬೇಡ. ಕಿಶೋರಂಗೂ ನನಗೂ ವ್ಯತ್ಯಾಸ ಇಲ್ವೇ? ಅವನಂಥ ಕೆಲ್ಸಗಳಿಗೆ ನಾನು ಮಾಡಕ್ಕೆ ಹೋಗೋಕ್ಕಾಯ್ತದ? ಮತ್ತು ಇಷ್ಟೊತ್ತಲ್ಲ ಎಂಥದ್ದು ಕೆಲಸ? ಈ ಸರ್ರಾತ್ರಿಲಿ ಊರೆಲ್ಲ ಮನಿಕೊಂಡಿರುವಾಗ ನೀವೊಬ್ಬರೇ ಗಾಡಿ ತೊಗೊಂಡು ಹೋಗೋದು ಅಂದ್ರೆ ಏನರ್ಥ? ಏನು ಬೇಕಾಗಿಲ್ಲ, ಸುಮ್ಕೆ ಮನೇಲಿರಿ. ಸಸಿ, ಕೈ ಬಿಡು, ನನಗೆ ಸಿಟ್ಟು ಬತ್ತಾದೆ, ಆಮೇಲೆ ನಾನು ಕೆಟ್ಟವನು ಮಾಡಬೇಡ, ಕೈ ಬಿಟ್ಟು.